ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನೇ, ನಮಗೂ ನಿಮಗೂ ಯಾಕೆ ಟೆನ್ಷನ್ನು? ಈ ಹಾಡಿದೆಯಲ್ವಾ, ಈ ಹಾಡನ್ನು ಕೇಳಿದಾಗಲೆಲ್ಲ ನನಗೀಗ ಡಿ ಕೆ ಶಿವಕುಮಾರ್ ಅವರೇ ನೆನಪಾಗ್ತಾರೆ ನೋಡಿ. ಯಾಕೆ ಡಿ ಕೆ ಶಿವಕುಮಾರ್ ಅವರೇ? 2 ದಿನದ ಹಿಂದೆಷ್ಟೇ ನಾನು ನಿಮ್ಮನ್ನು ಹೊಗಳಿ ನಿಮ್ಮ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿದ್ದೆ. ಅಷ್ಟು ಬೇಗ ಅವೆಲ್ಲವನ್ನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಂಡ್ರಲ್ವಾ? ಯಾಕೆ ಡಿ ಕೆ ಶಿವಕುಮಾರ್ ಅವರೇ? ಯಾಕೆ ಗಾಂಧಿ ಕುಟುಂಬದ ಆಟಕ್ಕೆ ನೀವು ಬಲಿಯಾಗ್ತಾ ಇದ್ದೀರಾ? ಡಿ ಕೆ ಶಿವಕುಮಾರ್ ಅವರೇ, ನೀವೊಂದು ಕಡೆ RSS ಪ್ರಾರ್ಥನೆಯನ್ನ ಹಾಡಿ ಗಾಂಧಿ ಕುಟುಂಬದ ನಂಬಿಕೆಯನ್ನ ಕಳ್ಕೊಂಡ್ರಿ. ಆಮೇಲೆ ಅವರನ್ನ ಮೆಚ್ಚಿಸೋದಕ್ಕೋಸ್ಕರ ಕ್ಷಮೆಯನ್ನ ಕೇಳಿ ದೇಶಭಕ್ತರ ನಂಬಿಕೆಯನ್ನ ಕಳ್ಕೊಂಡ್ರಿ. ಆ ಕ್ಷಮೆಯನ್ನು ಕೇಳಿದ ಮೇಲೆ ಮತ್ತೆ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ತನ್ನ ಹೆಸರನ್ನ ಮುನ್ನೆಲೆಗೆ ತರೋದಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳಿ ಸಮಸ್ತ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ತಂದು ಹಿಂದೂಗಳ ನಂಬಿಕೆಯನ್ನ ಕೂಡ ಕಳ್ಕೊಂಡ್ರಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಹಿಂದೂಗಳ ಆಸ್ತಿ ಏನಲ್ಲ, ಹಿಂದೂಗಳ ಆಸ್ತಿ ಏನಲ್ಲ, ಹಿಂದೂಗಳ ಆಸ್ತಿ ಏನಲ್ಲ. ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ. ಇವತ್ತು ನಿಮ್ಮ ಈ ದ್ವಂದ್ವ ಹೇಳಿಕೆ, ನಿಮ್ಮ ಈ ಗೊಂದಲದ ಹೇಳಿಕೆ ಇದೆಯಲ್ವಾ, ಇವೆಲ್ಲವನ್ನ ನೋಡಿ ಬಹಳ ಬಹಳ ಖುಷಿ ಪಡ್ತಾ ಇರೋರು ಯಾರು ಗೊತ್ತಾ? ನಿಮ್ಮ ಬ್ರದರ್ಸ್ ಅಲ್ಲ, ಮುಸ್ಲಿಂ ವೋಟ್ ಬ್ಯಾಂಕ್ ಖಂಡಿತ ಅಲ್ಲ, ಹಿಂದೂಗಳು ಅಲ್ವೇ ಅಲ್ಲ, ಸೆಕ್ಯುಲರ್ ಮನಸ್ಸುಗಳು ಅವರು ಅಲ್ಲ. ಹಾಗಾದ್ರೆ ವಿರೋಧ ಪಕ್ಷದವರು ಅವರು ಅಲ್ಲ. ಇಲ್ಲಿ ಬಹಳ ಖುಷಿ ಪಡ್ತಾ ಇರೋದು ನಿಮ್ಮ ಪರಮ ಶತ್ರು ಸಿದ್ದರಾಮಯ್ಯನವರು. ನಿಮ್ಮ ಈ ಪರಿಸ್ಥಿತಿಯನ್ನ ನೋಡಿ ಇವತ್ತು ಯಾರಾದ್ರೂ ಬಹಳ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯನವರು. ಬರ್ದಿಡ್ಕೊಳ್ಳಿ, ಸೆಪ್ಟೆಂಬರ್ ಹತ್ರ ಬಂತು. ಸೆಪ್ಟೆಂಬರ್ ಕ್ರಾಂತಿ ವಿಚಾರ ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಮುಖ್ಯಮಂತ್ರಿ ಪಟ್ಟದ ಸಮಯ ಹತ್ರ ಬರ್ತಾ ಇದ್ದ ಹಾಗೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ನಿಮ್ಮ ಕೈಯಾರೆ ಯಾಕೆ ಎಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರೇ? ಅವತ್ತು ಕಾಂಗ್ರೆಸ್ ಅಧ್ಯಕ್ಷಗಿರಿ ಸಿಕ್ಕ ಖುಷಿಗೆ ನೀವು ಆ ಗಾಂಧಿ ಕುಟುಂಬವನ್ನ ಖುಷಿ ಪಡಿಸೋದಕ್ಕೋಸ್ಕರ ಹಿಂದೂಗಳ ಮುನೇಶ್ವರ ಬೆಟ್ಟವನ್ನ ಏಸೋ ಬೆಟ್ಟ ಮಾಡ್ಬಿಡ್ತೀರಾ. ಈಗ RSS ಪ್ರಾರ್ಥನೆ ಹೇಳಿದ ತಪ್ಪಿಗೆ, ಅವರ ದೃಷ್ಟಿಯಲ್ಲಿ ಆ ತಪ್ಪಿಗೆ, ಮತ್ತೆ ಆ ಗಾಂಧಿ ಕುಟುಂಬವನ್ನ ಓಲೈಸೋದಕ್ಕೋಸ್ಕರ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳಿ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರ್ತಾ ಇದ್ದೀರಾ. ಹಾರೋಬೆಲೆ ಗ್ರಾಮದ ಸಮೀಪ ಇರುವಂತಹ ಒಂದು ಕಪಾಲ ಬೆಟ್ಟ ಅಂತ, ಹಿಂದೆ ಇದನ್ನ ಮುನೇಶ್ವರ ಬೆಟ್ಟ ಅಂತ ಕರೀತಾ ಇದ್ರು. ಸುಮಾರು ಒಂದು 325 ಎಕರೆಯಷ್ಟು ಗೋಮಾಳ ಪ್ರದೇಶ. ಈ ಒಂದು ಪ್ರದೇಶದ ಒಂದು 10 ಎಕರೆ ಪ್ರದೇಶದಲ್ಲಿ ಒಂದು ಯೇಸು ಕ್ರಿಸ್ತನ ಪ್ರತಿಮೆಯನ್ನ ನಿರ್ಮಾಣ ಮಾಡೋಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ. ನಿಮ್ಮ ರಾಜಮಾತೆಯನ್ನ ಓಲೈಕೆ ಮಾಡೋದು ಅದು ನಿಮ್ಮ ಕರ್ಮ. ಆದ್ರೆ ಅದಕ್ಕೋಸ್ಕರ ನಾಡ ದೇವತೆ ಚಾಮುಂಡಿ ತಾಯಿಯನ್ನ ಯಾಕೆ ತೆಗಳ್ತೀರಾ? ಚಾಮುಂಡಿ ತಾಯಿಯ ತಂಟಿಗೆ ಯಾಕೆ ಹೋಗ್ತೀರಾ? ಹಿಂದೂಗಳ ಭಾವನೆ ಜೊತೆಗೆ ಯಾಕೆ ಆಟವನ್ನ ಆಡ್ತೀರಾ? ಅವರ ಮನಸ್ಸಿಗೆ ಯಾಕೆ ನೋವನ್ನ ತರ್ತೀರಾ? ತಪ್ಪಲ್ವಾ ಡಿ ಕೆ ಶಿವಕುಮಾರ್ ಅವರೇ? ಚಿನ್ನಸ್ವಾಮಿಯಲ್ಲಿ 11 ಸಾವುಗಳಾಯ್ತು, ಕ್ಷಮೆಯನ್ನ ಕೇಳಿದ್ರ? ಇಲ್ವಲ್ಲ. ಗ್ಯಾರಂಟಿ ಘೋಷಣೆ ಮಾಡಿ ರಾಜ್ಯವನ್ನ ಹಾಳು ಮಾಡಿ ಹಾಕಿದ್ರಿ, ಕ್ಷಮೆಯನ್ನ ಕೇಳಿದ್ರ? ಇಲ್ಲ. ಅರೆ, ಮಹಾಕುಂಭ ಮೇಳಕ್ಕೆ ಹೋದ್ರಿ, ಗಂಗಾ ನದಿಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದ್ರು, ಆದ್ರೂ ನೀವು ಹೋಗಿ ಮಿಂದೆದು ಬಂದ್ರಿ, ಅವತ್ತು ಕ್ಷಮೆಯನ್ನ ಕೇಳಿದ್ರ? ಇಲ್ವಲ್ಲ. ಶಿವರಾತ್ರಿ ಆದ್ರೆ ಸದ್ಗುರು ಅವ್ರ ಜೊತೆಗೆ ಹೋಗಿ ಜಾಗರಣೆಯನ್ನು ಮಾಡಿದ್ರಿ, ಅವತ್ತು ಕ್ಷಮೆಯನ್ನ ಕೇಳಿದ್ರ? ಇಲ್ಲ. ಹೆಮ್ಮೆಯ ಹಿಂದೂ ಅಂತ ಹೇಳ್ಕೊಂಡು ಓಡಾಡಿದ್ರಿ, ಅವತ್ತೂ ಕ್ಷಮೆಯನ್ನ ಕೇಳಲಿಲ್ಲ. ಅಭಿವೃದ್ಧಿಗೆ ಹಣನೇ ಇಲ್ಲದೆ ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳು ಎದುರಾಗ್ತಾ ಇದೆ, ಇದ್ಯಾವುದಕ್ಕೂ ಕ್ಷಮೆಯನ್ನ ಕೇಳಲಿಲ್ಲ ನೀವು. ಆದರೆ RSS ಪ್ರಾರ್ಥನೆ ಹಾಡಿದ್ದಕ್ಕೆ, ತಾಯಿ ಭಾರತಿಗೆ ಜೀವನವನ್ನ ಕೊಟ್ಟು ಸಲಹತಾ ಇರುವಂತಹ ಭಾರತ ಮಾತೆಗೆ ನಮನವನ್ನ ಸಲ್ಲಿಸಿದ್ದಕ್ಕೆ ಮಂಡಿಯೂರಿ ಕ್ಷಮೆಯನ್ನ ಕೇಳಿ ಗಾಂಧಿ ಕುಟುಂಬನೇ ನನ್ನ ಪಾಲಿನ ದೇವರು ಅಂತ ಹೇಳೋ ಹಾಗೆ ಆಯ್ತಲ್ವಾ? ಇದಕ್ಕಿಂತ ನಾಚಿಕೆಗೇಡಿನ ಜೀವನ ಬೇರೆ ಏನಾದರೂ ಇದೆಯಾ ಹೇಳಿ?
ಇಡೀ ಕಾಂಗ್ರೆಸ್ RSS ವಿರುದ್ಧ ನಿಂತಿರುವಾಗ ನೀವು ಸದನದಲ್ಲಿ ನಿಂತು RSS ಪ್ರಾರ್ಥನೆಯನ್ನು ಹಾಡಿದ್ರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಅವತ್ತು ನಿಮ್ಮಲ್ಲಿನ ರಾಷ್ಟ್ರ ಭಕ್ತಿಯನ್ನು ನಾವು ಕಂಡ್ವಿ. ಇಡೀ ಕಾಂಗ್ರೆಸ್ ಮಹಾಕುಂಭ ಮೇಳವನ್ನ ಪುಣ್ಯ ಸ್ನಾನದ ಕುರಿತು ತುಚ್ಛವಾಗಿ ಮಾತನಾಡುವ ಮಧ್ಯದಲ್ಲಿ ನೀವು ಹೋಗಿ ಕುಟುಂಬ ಸಮೇತರಾಗಿ ಗಂಗಾ ನದಿಯಲ್ಲಿ ಮಿಂದೆದ್ದಾಗ ನಿಮ್ಮಲ್ಲಿನ ಆ ಹೆಮ್ಮೆಯ ಹಿಂದುವನ್ನು ನಾವು ಕಂಡ್ವಿ. ಹಿಂದೂಗಳ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಗೋಸ್ಕರ, ಮುಸ್ಲಿಂ ವೋಟ್ ಬ್ಯಾಂಕ್ಗೋಸ್ಕರ ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ನೀವು ಅದು ಏನೇ ಇರಲಿ ನಾನು ಯಾವತ್ತಿದ್ರೂ ಒಬ್ಬ ಹೆಮ್ಮೆಯ ಹಿಂದೂ ಅಂತ ಹೇಳಿದ್ರೆ, ಶಿವರಾತ್ರಿಗೆ ಇಶಾ ಫೌಂಡೇಶನ್ ಅಲ್ಲಿ ಜಾಗರಣೆಗೆ ಕೂತ್ರಿ, ಆಗ ನಿಮ್ಮೊಳಗೆ ಪ್ರಜ್ವಲಿಸ್ತಾ ಇರುವಂತಹ ಆ ಹಿಂದುತ್ವದ ಜ್ವಾಲೆಯನ್ನು ನಾವು ಕಂಡ್ವಿ. ಆದ್ರೆ ಅವೆಲ್ಲವನ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ? ಆ ಒಂದು ಗಾಂಧಿ ಕುಟುಂಬವನ್ನು ಓಲೈಕೆ ಮಾಡೋದಕ್ಕೋಸ್ಕರ ಹಿಂದೂಗಳ ಭಾವನೆಗೆ ಯಾಕೆ ಧಕ್ಕೆಯನ್ನು ತರ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಜನರ ಹಿತಕ್ಕಿಂತ ಗಾಂಧಿ ಕುಟುಂಬದ ಹಿತಾನೇ ಬಹಳ ಮುಖ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ಇಲ್ಲ ಅಂದ್ರೆ ಸತ್ಯವನ್ನ ಹೇಳಿದ್ದಕ್ಕೆ ರಾಜಣ್ಣವರನ್ನ ಪಕ್ಷಕ್ಕೆ ಅವರ ಕೊಡುಗೆಯನ್ನ ಕೂಡ ಮರೆತು ಕಿತ್ತು ಬಿಸಾಡ್ತಾ ಇರಲಿಲ್ಲ ಅವರನ್ನ. DK ಶಿವಕುಮಾರ್ ಅವರು ಇವತ್ತು ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ್ದಕ್ಕೆ, ಐ ರಿಪೀಟ್, ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ್ದಕ್ಕೆ, ಬೇರೆ ಯಾವುದೋ ಪಕ್ಷದವರಿಗೆ ನಮನವನ್ನ ಸಲ್ಲಿಸಿದ್ದಕ್ಕಲ್ಲ, ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದ್ದಕ್ಕೆ ಕ್ಷಮೆಯನ್ನ ಕೇಳಿ ಹಿಂದೂ ವಿರೋಧಿ ಹೇಳಿಕೆಯನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಮತ್ತೆ ಮತ್ತೆ ಹೇಳ್ತೀನಿ, ಇವೆಲ್ಲದರ ಮೂಲಕ ಸಿದ್ದರಾಮಯ್ಯನವರಿಗೆ ಬಹಳ ಉಪಕಾರ ಅಂತೂ ಮಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರೇ, ನೀವಾಗೆ ನಿಮ್ಮ ಅವಕಾಶವನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡ್ತಾ ಇದ್ದೀರಾ. ನಾನು ಮೊನ್ನೆ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ನಿಮ್ಮ ಸಿದ್ಧಾಂತದ, ನಿಮ್ಮ ನಂಬಿಕೆಯ ವಿರೋಧ ಇರುವಂತಹ ಆ ವಾತಾವರಣದಲ್ಲಿ ಯಾಕೆ ಇನ್ನೂ ಕೂಡ ಅಷ್ಟು ಪರದಾಡ್ತಾ ಇದ್ದೀರಾ ಅಂತ. ಆ ಒಂದು ಕುರ್ಚಿಗೋಸ್ಕರ ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೂ ಪರವಾಗಿಲ್ಲ, ಅದರಲ್ಲಿ ರಾಜ್ಯನ್ನ ಮಾಡಿಕೊಂಡು, ಆತ್ಮಗೌರವಕ್ಕೆ ಧಕ್ಕೆ ಆದ್ರೂ ಪರವಾಗಿಲ್ಲ, ಅದರಲ್ಲೂ ರಾಜ್ಯನ್ನ ಮಾಡಿಕೊಂಡು, ನಂಬಿಕೆಗೆ ಧಕ್ಕೆ ಆದ್ರೂ ಪರವಾಗಿಲ್ಲ, ಅದರಲ್ಲೂ ರಾಜ್ಯನ್ನ ಮಾಡಿಕೊಂಡು, ಅರೆ ಕ್ಷಮೆಯನ್ನ ಕೇಳಿ, ತಾಯಿ ಭಾರತಿಗೆ ನಮನವನ್ನ ಸಲ್ಲಿಸಿದಕ್ಕೆ ಕ್ಷಮೆಯನ್ನ ಕೇಳಿ ಆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕಿಂತ ರಾಜೀನಾಮೆನ ನೀಡುವುದೇ ಲೇಸು. DK ಶಿವಕುಮಾರ್ ಅವರೇ, ಈ ರೀತಿ ಗುಲಾಮರಾಗಿ ಬದುಕೋದಕ್ಕಿಂತ, ಆ ಗುಲಾಮಗಿರಿಯಲ್ಲಿ ಬದುಕೋದಕ್ಕೆ, ತನ್ನ ನಂಬಿಕೆಯ ವಿರುದ್ಧವಾಗಿ ಹೋಗೋದಕ್ಕಿಂತ, ತನ್ನ ಧರ್ಮದ ವಿರುದ್ಧವಾಗಿ ಹೋಗೋದಕ್ಕಿಂತ ರಾಜೀನಾಮೆಯನ್ನ ನೀಡಿ ಮನೆಗೆ ಹೋಗೋದು ಉತ್ತಮ ಅಂತ ಅನ್ಸುತ್ತೆ. ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.